ಈಗ ತಾನೇ ನಮ್ಮ ಸ್ಪೀಕರ್ ಅವರು ಹೇಳಿದ ಹಾಗೆ ತುಳು ಭಾಷೆಗೆ ಹೆಚ್ಚಿನ ಮನ್ನಣೆ ಸಿಗಬೇಕು ಅಂತ ಹೇಳೋ ವ್ಯಕ್ತಿಯಲ್ಲಿ 16 ಬಾರಿ ಸ್ಪೀಕರ್ ಅವರು, ನಾನು, ಬೇರೆ ಬೇರೆ ಶಾಸಕರುಗಳು ವಿಧಾನಸೌಧದಲ್ಲಿ ನಾವು ಅದರ ಬಗ್ಗೆ ಮಾತಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಂತಹ ಸಂದರ್ಭದಲ್ಲಿ ತುಳುವನ್ನ ನಮ್ಮ ರಾಜ್ಯದ 2ನೇ ಅಧಿಕೃತ ಭಾಷೆಯನ್ನ ಮಾಡುವಂತ ವ್ಯಕ್ತಿಯಲ್ಲಿ ತಾವೊಂದು ಘೋಷಣೆಯನ್ನು ಮಾಡ್ತೀರಿ ಅಂತೇಳಿ ನಾನು ನಂಬಿದ್ದೇನೆ. ಈಗಾಗಲೇ ಡಾಕ್ಟರ್ ಮೋಹನಾಳ್ ಅವರ ವರದಿ ವಿಶೇಷವಾಗಿ ಇವತ್ತು ರಾಜ್ಯದ ಸರ್ಕಾರದ ಹತ್ರ ಇದೆ. ಅದಕ್ಕೆ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅನುಮೋದನೆ ಕೊಟ್ಟು ಅದನ್ನು ಅನುಷ್ಠಾನ ಮಾಡಿದ್ರೆ ಆಯಿತು. ಅದರ ಮುಂದೆ ಹಿಂದಿನ ಕೆಲಸ ಈ ಹಿಂದೆ ಎಲ್ಲ ಮಾಡಿ ಮುಗಿಸಿದ್ದೇವೆ. ಅದನ್ನು ವಿಶೇಷವಾಗಿ ತಾವು ಅನುಷ್ಠಾನ ಮಾಡಿಕೊಡ್ಬೇಕು. ತುಳುವನ್ನ ರಾಜ್ಯದ 2ನೇ ಭಾಷೆಯಾಗಿ ನಮ್ಮ ಮಂಗಳೂರಿಗೆ ತಾವು ವಿಶೇಷವಾಗಿ ಸಹಕಾರವನ್ನು ಕೊಡಬೇಕು ಅಂತ ಹೇಳೋದು ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಲ್ಲಿ ಕೂಡ ಇವತ್ತಿನ ಈ ಕಾರ್ಯ ಇನ್ನು ಮುಂದೆ 10 ಕಾರ್ಯಗಳು ಪ್ರವಾಸೋದ್ಯಮ ದೃಷ್ಟಿಯಲ್ಲಿರಬಹುದು, ಅಥವಾ ಮೀನುಗಾರಿಕಾ ವ್ಯವಸ್ಥೆಗಳಲ್ಲಿರಬಹುದು, ಅಥವಾ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಇರಬಹುದು, ಇದಕ್ಕೆ ಹೆಚ್ಚಿನ ಅನುದಾನಗಳನ್ನು ಹೆಚ್ಚಿನ ದೃಷ್ಟಿಯಲ್ಲಿ ಮಂಗಳೂರು ನಗರ ಇನ್ನಷ್ಟು ಸುಂದರ ಮಾಡುವಂಥ ದೃಷ್ಟಿಯಲ್ಲಿ ನಾವು 10 ದೊಡ್ಡ ದೊಡ್ಡ ಯೋಜನೆಗಳನ್ನು ತಮ್ಮ ಮುಖಾಂತರ ನಿರೀಕ್ಷೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳುವಂಥ ಮಾತನ್ನು ಇವತ್ತು ಉಲ್ಲೇಖ ಮಾಡ್ತಾ, ಮಾನ್ಯ ಮುಖ್ಯಮಂತ್ರಿಗಳು ಯಾವತ್ತು ಯಾವುದನ್ನ ಹೇಳಿದ್ದಾರೆ ಅದನ್ನು ಮಾಡಿ ತೋರಿಸ್ತಾರೆ ಅಂತ ಹೇಳುವಂಥದ್ದು ತಾವು ಬಹಳಷ್ಟು ಕಡೆಗಳಲ್ಲಿ ಹೇಳಿದಿರಿ, ನಾವು ಕೂಡ ನಂಬ್ತೇವೆ. ಹಾಗಾಗಿ ಇವತ್ತು ಮಂಗಳೂರಿಗೆ ನಗರಾಭಿವೃದ್ಧಿ ಮಂತ್ರಿಗಳು ಕೂಡ ಇಲ್ಲ ಇದ್ದಾರೆ. ಇವತ್ತು ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 2 ಘೋಷಣೆ ಮಾಡಿದ ನಂತರ ಅದನ್ನು ಅನುಷ್ಠಾನ ಮಾಡುವಂತ ಕೆಲಸ ಕಾರ್ಯಗಳಾಗಬೇಕು. ಪ್ರತಿಯೊಂದು ಹಂತದಲ್ಲಿ ಮಂಗಳೂರು ನಗರ ಮಟ್ಟದಲ್ಲಿ ಆಗಬೇಕಾದಂತ ಪ್ರಕ್ರಿಯೆಗಳು ಇವತ್ತು ರಾಜ್ಯದ ಮಟ್ಟದಲ್ಲಿ ಹೋಗಿ ಆ ಪ್ರಕ್ರಿಯೆಗಳನ್ನು ಮಾಡುವಂತ ಹಂತ ಆಗಿದೆ. ಇದರಿಂದ ಜನರಿಗೆ ತೊಂದರೆ ಆಗಿದೆ. ಅದು ಮೂಡಾ ಇಲಾಖೆ ಇರ್ಬೋದು, ಇನ್ನಿತರ ಎಲ್ಲ ಇಲಾಖೆಗಳು. ಹಾಗಾಗಿ ಅದನ್ನೆಲ್ಲ ಸರಿಪಡಿಸಿಕೊಡ್ತೀರಿ ಅಂತ ವಿಶ್ವಾಸದೊಂದಿಗೆ ಸ್ಮಾರ್ಟ್ ಸಿಟಿಯಿಂದ ಮಾನ್ಯ ಪ್ರಧಾನಮಂತ್ರಿಗಳ ಕನಸಿನ ಕೂಸಿನ ಯೋಜನೆ ಇದು ಮಂಗಳೂರಿನಲ್ಲಿ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಸ್ಮಾರ್ಟ್ ಸಿಟಿಯ ಯೋಜನೆಯ ಅನುದಾನವನ್ನ ಒಂದು ಪ್ರಜಾಸೌಧಕ್ಕೆ ಉಪಯೋಗಿಸಿದ್ದು ಅದು ಮಂಗಳೂರಿನಲ್ಲಿ. ಅದು ವಿಶೇಷವಾದಂತ ಕೊಡುಗೆ ಆಗಿದೆ. ಅದಕ್ಕೆ ನಮ್ಮ ಪ್ರಧಾನಮಂತ್ರಿಗಳ ಈ ಯೋಜನೆ ಕನಸು ನನಸಾಗಿದೆ ಅಂತ ಹೇಳುವಂಥದ್ದು ಹೇಳುತ್ತಾ, ಮುಖ್ಯಮಂತ್ರಿಗಳ 10 ಯೋಜನೆಯೊಂದಿಗೆ ಇನ್ನಷ್ಟು 10 ಕೆಲಸ ಕಾರ್ಯಗಳು ನಗರಕ್ಕೆ ಬರಲಿ, ನಮ್ಮ ನಗರ ಇನ್ನಷ್ಟು ಅಭಿವೃದ್ಧಿ ಆಗಲಿ, ಎಲ್ಲರೂ ಒಂದಾಗಿ ಒಟ್ಟಾಗಿ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳುವಂಥದ್ದು ಹಿರಿಯ ಸಚಿವರುಗಳು ಹೇಳಿದ್ದಾರೆ. 100ಕ್ಕೆ 100 ಸಕ್ಕಿದೆ. ಹಾಗಾಗಿ ಆ ರೀತಿಯ ವ್ಯವಸ್ಥೆಗಳು ಅನುಷ್ಠಾನ ಆಗಲಿ, ಅದಕ್ಕೆ ತಮ್ಮೆಲ್ಲರ ಸಹಕಾರಗಳು ವಿಶೇಷವಾಗಿ ನನ್ನ ಮಂತ್ರಿಗಳ ಹತ್ರ ಹೇಳ್ತೇನೆ. ಇವತ್ತು ನನ್ನ ಭೂಮಿ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಬಹಳ ವಿಶೇಷವಾದಂಥ ಯೋಜನೆಗಳನ್ನು ತಾವು ತಂದಿದ್ದೀರಿ. ಇವತ್ತು ಸಾವಿರಾರು ಜನರಿಗೆ ಅದನ್ನ ಕೊಡ್ತಾ ಇರುವಂಥದ್ದು ಬಹಳ ಖುಷಿ ಕೊಟ್ಟಿದೆ ಅಂತ ಹೇಳುವಂಥ ಮಾತನ್ನ ಹೇಳ್ತಾ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಪುನರಪಿ ಕೈ ಜೋಡಿಸಿ ನಾನು ವಿಶೇಷವಾಗಿ ಮನವಿ, ಇನ್ನು 50 ಕೋಟಿ ಪ್ರತಿ ಶಾಸಕರಿಗೆ ಹೇಳಿ ಅಂತ ಕೊಟ್ಟದ್ದು ಮಂಗಳೂರು ನಗರ ದಕ್ಷಿಣ ನಮ್ಮ ಜಿಲ್ಲೆಯ 8 ಶಾಸಕರುಗಳಿಗೆ, ಕೇವಲ ಅಶೋಕ್ ರೈಗಳಿಗೆ ಮಾತ್ರವಲ್ಲ ಅಥವಾ UT ಖಾದರ್ಗೆ ಮಾತ್ರವಲ್ಲ, ನಮ್ಮನ್ನು ಕೂಡ ಜೋಡಿಸ್ಕೊಳ್ಳಿ ಅಂತ ಹೇಳುವಂತ ಮಾತನ್ನು ಹೇಳ್ತಾ ಶುಭವನ್ನು ಕೊಟ್ಟು